ನಿಮ್ಮ ನೂರಾರು ಸಮಸ್ಯೆಗಳಿಗೆ ಇಲ್ಲಿ 1 ಗಂಟೆಯೇ ಹರಕೆ. ಒಂದು ಗಂಟೆ ಕಟ್ಟಿದ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ. ಸಾವಿರಾರು ಭಕ್ತರ ಆರಾಧ್ಯ ದೈವ ಗುಬ್ಬಿಯ ಗಂಟೆ ಬಸವಣ್ಣ. ಗಂಟೆ ಬಸವಣ್ಣನಿಗೆ ಬಸವನನ್ನೇ ಹರಕೆಯಾಗಿ ನೀಡಿದ ಭಕ್ತ. ನಿಮಗೆ ಏನೇ ಕಷ್ಟ ಇರಲಿ, ಅದು ಆರ್ಥಿಕ ಸಂಕಷ್ಟವೇ ಇರಲಿ ಅಥವಾ ಜನ ಜಾನುವಾರಿನ ಆರೋಗ್ಯದ ಸಮಸ್ಯೆಯೇ ಇರಲಿ, ಈ ಬಸವಣ್ಣನಿಗೆ 1 ಗಂಟೆ ಕಟ್ಟಿ ಹರಕೆಯನ್ನ ಕಟ್ಕೊಂಡ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಇನ್ನು ದೂರದ ಪ್ರಯಾಣ ಮಾಡ್ತಾ ಇರೋರು ಇಲ್ಲಿ ವಾಹನ ನಿಲ್ಲಿಸಿ ಕೈ ಮುಗಿದು ಕರ್ಪೂರ ಹಚ್ಚಿ ಹೊರಟ್ರೆ ಯಾವುದೇ ತೊಂದರೆ ಆಗುವುದಿಲ್ಲ. ಹೌದು ವೀಕ್ಷಕರೇ, ತುಮಕೂರಿನಿಂದ ಗುಬ್ಬಿಗೆ ಸಾಗುವಾಗ ಹೆದ್ದಾರಿಯ ಪಕ್ಕದಲ್ಲಿ ಸಿಗುತ್ತೆ ಈ ಗಂಟೆ ಬಸವಣ್ಣನ ದೇವಸ್ಥಾನ. ಗುಬ್ಬಿಯಿಂದ ಕೂಗಳತೆ ದೂರದಲ್ಲಿರೋ ಮುದಿಗೆರೆ ಗ್ರಾಮದಲ್ಲಿ ನೆಲೆಸಿರೋ ಈ ಗಂಟೆ ಬಸವಣ್ಣ ಉದ್ಭವ ಮೂರ್ತಿ. ಬಸವಣ್ಣನ ಈ ಉದ್ಭವ ಮೂರ್ತಿ ದಿನ ಕಳೆದಂತೆ ಬೆಳೀತಾ ಹೋಗ್ತಾ ಇದೆಯಂತೆ. ಇನ್ನು ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಬಸವಣ್ಣನಲ್ಲಿ ಬೇಡಿಕೊಳ್ತಾರೆ. ಇಷ್ಟಾರ್ಥಗಳನ್ನ ಈಡೇರಿಸಿದ್ರೆ, ಸಂಕಷ್ಟದಿಂದ ಪಾರು ಮಾಡಿದ್ರೆ ಗಂಟೆಯನ್ನ ತಂದು ಕಟ್ಟುವುದಾಗಿ ಹರಕೆ ಮಾಡಿಕೊಳ್ತಾರೆ. ಅದರಂತೆಯೇ ಹರಕೆ ತೀರಿದ ಬಳಿಕ ಬಂದು ಸ್ವಾಮಿಗೆ ಕೈ ಮುಗಿದು ಗಂಟೆ ಕಟ್ಟಿ ಹೋಗ್ತಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬರೂ 1 ಕ್ಷಣ ಇಲ್ಲಿ ನಿಂತು ದೇವರಿಗೆ ಕೈ ಮುಗಿಯದೆ ಮುಂದೆ ಹೋಗಲ್ಲ. ಇದೀಗ ಈ ಗಂಟೆ ಬಸವಣ್ಣನ ಭಕ್ತನೊಬ್ಬ ಬಸವನನ್ನೇ ತಂದು ಹರಕೆಯಾಗಿ ನೀಡಿದ್ದಾರೆ. ಹೌದು, ಮುದಿಗೆರೆ ಗ್ರಾಮದ ಚನ್ನಬಸವಯ್ಯ ಎಂಬುವವರು ಈ ಗಂಟೆ ಬಸವಣ್ಣನ ಅಪ್ಪಟ ಭಕ್ತನಾಗಿದ್ದು ತುಮಕೂರಿನಲ್ಲಿ ಆಟೋವನ್ನ ಓಡಿಸಿಕೊಂಡಿದ್ದಾರೆ. ಇವರಿಗೆ ಈ ಗಂಟೆ ಬಸವಣ್ಣನಿಂದ ಒಳ್ಳೆಯದಾಗಿದೆಯಂತೆ. ಹೀಗಾಗಿ ವಿಶೇಷ ಪೂಜೆಯನ್ನ ಕೂಡ ಮಾಡಿಸಿ ಬಸವನನ್ನ ಹರಕೆಯಾಗಿ ನೀಡಿದ್ದಾರೆ ಈ ಚನ್ನಬಸವಯ್ಯ. ಹರಕೆ ತೀರಿಸಿದ ಬಳಿಕ ಸ್ವಾಮಿಯ ಬಗ್ಗೆ ಮಾತನಾಡ್ತಾ ಚನ್ನಬಸವಯ್ಯ ಭಾವುಕರಾದ್ರು. ನಾನೇನಪ್ಪ ಅಂದ್ರೆ ಭಗವಂತ ಒಳ್ಳೆ ಕೆಲಸ ಮಾಡ್ಕೊಟ್ಟಿರೋದ್ರಿಂದ ನಾನು ನಮ್ಮ ಅಪ್ಪನ್ನ ಬಿಡ್ತಾ ಇದ್ದೀನಿ. ಆದರೆ ಏನಂದರೆ ಮೊದಲಿಂದ ಉಣ್ಣೆ ಬಸವಣ್ಣ ಅಂತ ಇದ್ರು, ಇವಾಗ ಗಂಟೆ ಬಸವಣ್ಣ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ಇದೆಲ್ಲ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾನು ಮೊದಲು ಅಭಿವೃದ್ಧಿ ಮಾಡಿದ್ದೀನಿ, ಇವಾಗಲೂ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಮ್ಮಪ್ಪ ಮನಸ್ಸು ಕೊಟ್ಟ, ಅದಕ್ಕೆ ನಮ್ಮ ಅಪ್ಪನ ಬಿಡ್ತಾ ಇದ್ದೀನಿ. ಭಕ್ತಾದಿಗಳು ನಾನು ಒಬ್ಬನೇ ಸೇರಿ ಮಾಡ್ತಾ ಇಲ್ಲ, ಭಕ್ತಾದಿಗಳೆಲ್ಲ ಸೇರಿ ನನಗೆ ಸೌಕರ್ಯ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ನಮ್ಮ ಅಪ್ಪನಿಗೆ ಮುಂದಕ್ಕೆ ಇದಕ್ಕಿಂತ ಜೋರಾಗಿ ಮಾಡಬೇಕು ಅಂತ ಆಸೆ ಇದ್ದೀನಿ. ನಾನು ಸುಮಾರು ಒಂದು 30 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಯಾರೇ ಒಬ್ಬ ಪ್ರತಿಯೊಬ್ಬರು ಇಲ್ಲಿ ಹೈವೇ ರೋಡ ಇರೋದ್ರಿಂದ ಯಾವುದೇ ಒಂದು ಜನಸಂಖ್ಯೆ ನಿಲ್ಲಿಸದಲ್ಲೇ ಹೋಗೋದಿಲ್ಲ ಇಲ್ಲಿ. ಯಾಕೆಂದರೆ ಮೊದಲಿಂದಲೂ ನಾನೇ ಪೂಜೆ ಮಾಡಿಸ್ತಿದ್ದೆ, ಇವಾಗಲೂ ನಾನೇ ಮಾಡಿಸ್ತಾ ಇದ್ದೀನಿ. ಏನು ನಮ್ಮಪ್ಪ ಒಳ್ಳೇದು ಮಾಡೋದಕ್ಕೋಸ್ಕರ ನನ್ನ ಕೈಲಿ ಮಾಡಿಸ್ಕೊತಾ ಇದ್ದಾನೆ ನಮ್ಮಪ್ಪ. ಆದ್ದರಿಂದ ನಾನು ಒಳ್ಳೇದು ಮಾಡಬೇಕು ಅಂತ ಮಾಡಿಸ್ತಿದ್ದೆ. ನಮ್ಮಪ್ಪ ಇನ್ನೂ ಜೋರಾಗಿ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ಮೊದಲಿಂದ ಏನೋ ನಮ್ಮ ಹಬ್ಬ ಹುಣ್ಣಿಮೆಯಲ್ಲಿ ಮಾಡ್ತಾಯಿದ್ರು. ಇವಾಗ ನಾವು ಒಂದು ಸ್ವಲ್ಪ ನಾಸು ಕಲ್ತ್ಕೊಂಡು ಸ್ವಲ್ಪ ಡೆವಲಪ್ ಮಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಹಿಂದೆ ಯಾರೋ ಹೈವೇ ರೋಡಾಗಿತ್ತು, ಉಣ್ಣೆ ಪಣ್ಣೆ ಇತ್ತು. ಉಣ್ಣೆ ಇರೋದ್ರಿಂದ ಅವರು ಪೂಜೆ ಮಾಡ್ಕೊಂಡು ಹೋದರೆ ಉಣ್ಣೆ ಬಿದ್ದೋಗವಂತೆ. ಅದು ನಮಗೆ ಗೊತ್ತಿಲ್ಲ ಇತಿಹಾಸ. ನಾವು ತಿಳಿದ ಮಟ್ಟಿಗೆ ನಾವು ರಸ್ತೆ ಬಸವಣ್ಣ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 4 ಜನ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. 4 ಜನ ಭಕ್ತಿಯಿಂದ ಅವ್ರು ನಡೆಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ. ಗಂಟೆ ಬಸವಣ್ಣ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ವಿ. ಚಿಕ್ಕದಾಗೆ ಇತ್ತು ಬಸವಣ್ಣ, ಇವತ್ತು ಬೆಳೀತಾ ದೊಡ್ಡದಾ ಇದ್ದಾನೆ, ಅಭಿವೃದ್ಧಿ ಆಗ್ತಾ ಇದ್ದಾನೆ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ಇವ್ರನ್ನ ಇಷ್ಟಪಡ್ತಾರೆ ವಿನ ಇಷ್ಟಪಡ್ದಲ್ಲೇ ಯಾರೂ ಹೋಗೋದಿಲ್ಲ. ಒಬ್ಬರು ಮುಸ್ಲಿಮ್ಸು ಹಿಂದೆ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾ ಇದ್ದಾನೆ. ಪ್ರತಿಯೊಬ್ಬ ಮುಸ್ಲಿಮ್ಸು ಕೂಡ ನೈಟ್ನಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಳೀತಾ ಇದೆ. ಹಿಂದೆ ನಮ್ಮ ಕಣ್ಮುಂದೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇಲ್ಲ, ಇಂಡೈರೆಕ್ಟಾಗಿ ಮುಸ್ಲಿಮ್ಸು ಕೂಡ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಒಂದೇ ಬಸವಣ್ಣ. ಅದರಿಂದ ಎಲ್ಲರೂ ಇವತ್ತು ನಾವು ಅನ್ನದಾನ ಮಾಡಿ ಇದು ಮಾಡಬೇಕಾದ್ರೆ ಇವತ್ತು ಅನ್ನದಾನ ಕೂಡ ಇದೆ. ಅನ್ನದಾನ ಮಾಡಿಸಿ ನಮ್ಮ ಅಪ್ಪನ್ನ ಗೂಳಿ ಆಗಿ ಬಿಡ್ತಾ ಇದ್ದೀನಿ. ಇನ್ನು ಸ್ಥಳೀಯರಿಗೆ ಗಂಟೆ ಬಸವಣ್ಣನಾಗಿ, ಪ್ರಯಾಣಿಕರಿಗೆ ರಸ್ತೆ ಬಸವಣ್ಣನಾಗಿ, ಜನ ಜಾನುವಾರುಗಳಿಗೆ ಉಣ್ಣೆ ಬಸವಣ್ಣನಾಗಿ ಅನಾದಿ ಕಾಲದಿಂದಲೂ ಈ ಬಸವೇಶ್ವರ ಸ್ವಾಮಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಕಳೆದಿದ್ದಾನೆ. ಜಾನುವಾರುಗಳಿಗೆ ಉಣ್ಣೆಯಾದಂತಹ ಸಂದರ್ಭದಲ್ಲಿಯೂ ರೈತರು ಇಲ್ಲಿಗೆ ಬಂದು ಗಂಟೆಯ ಹರಕೆಯನ್ನ ಕಟ್ಕೊಂಡ್ರೆ ಉಣ್ಣೆಗಳು ಬಿದ್ದೋಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆಯಂತೆ. ಅವರಿಗೆ ಹೋಗುವಂತ ದಾರಿಯಲ್ಲಿ ಯಾವುದೇ ಒಂದು ತರದ
ವಿಘ್ನಗಳು ಬರೋದಿಲ್ಲ. ಯಾಕೆಂದರೆ ನಾನು 25 ವರ್ಷ 30 ವರ್ಷದಿಂದ ಗಾಡಿ ಓಡಿಸ್ತಿದ್ದೆ. ಇಲ್ಲಿ ನಿಲ್ಲಿಸಿ ಕೈ ಮುಗಿದು ಕಾಣಿಕೆ ಹಾಕಿ ಹೋಗ್ತಾ ಇದ್ದೆ. ನನಗೆ ಇವತ್ತಿನವರೆಗೂ ಯಾವುದೇ ಒಂದು ಥರದ ಅಡಚಣೆಗಳು ಬಂದಿಲ್ಲ. ಇದಕ್ಕೆ ನಡ್ಕೊಂಡ್ರೆ ದೇವರಿಗೆ ಒಳ್ಳೆಯದಾಗತ್ತೆ ಅಂತ ಇಷ್ಟ ಹೇಳಿ. ಭಕ್ತಾದಿಗಳು ಪ್ರತಿಯೊಬ್ಬರು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಈ ಕಡೆ ನಮ್ಮ ಗುಬ್ಬಿ ತಾಲೂಕಲ್ಲಿ ಎಲ್ಲ ಬಂದ್ರೂ ಗಂಟೆ ದೇವಸ್ಥಾನಕ್ಕೆ ಇಲ್ಲಿ ದರ್ಶನ ಮಾಡದೆ ಯಾರೂ ಮುಂದೆ ಹೋಗ್ತಾ ಇಲ್ಲ. ಅದು ಭಾಳ ಒಳ್ಳೆಯದು, ಶ್ರೇಷ್ಠವಾದ ಒಳ್ಳೆಯದು ಮಾಡ್ತಾ ಇರೋದಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಕೈ ಮುಗ್ದು ಹೋಗ್ತಾರೆ. ಈ ಗಂಟೆ ಬಸವಣ್ಣನ ಇನ್ನೊಂದು ವಿಶೇಷ ಅಂದ್ರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಜನರಿಗೆ ಯಾವುದೇ ಅಪಾಯವಾಗದಂತೆ ಗಂಟೆ ಬಸವಣ್ಣ ಕಾಪಾಡ್ತಿದ್ದಾನಂತೆ. ಈ ರಸ್ತೆಯ ಮೂಲಕ ಸಾಗುವ ವಾಹನ ಸವಾರರು ಒಂದ್ಸಾರಿ ಇಲ್ಲಿ ತಮ್ಮ ವಾಹನವನ್ನ ನಿಲ್ಲಿಸಿ ಈ ಗಂಟೆ ಬಸವಣ್ಣನಿಗೆ ಕೈ ಮುಗಿದೆ ಮುಂದೆ ಹೋಗ್ತಾರೆ. ಇದರಿಂದ ತಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಅನ್ನೋ ನಂಬಿಕೆ ಅವರದ್ದು. ಗಂಟೆ ಬಸವಣ್ಣ ಉದ್ಭವ ಮೂರ್ತಿ ದಿನೇ ದಿನೇ ಬೆಳೀತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಸುಮಾರು ತಮಿಳುನಾಡು ಅಲ್ಲಿ ಇಲ್ಲಿಂದ ಎಲ್ಲ ಬಂದು ಅವರ ಬೇಡಿಕೆಯನ್ನು ಇಲ್ಲಿ ಸಲ್ಲಿಸ್ತಾರೆ. ಆಮೇಲೆ ಗಂಟೆ ಕಟ್ಟಿ ಅವರ ಆಸೆಗಳು ಅವರ ಆಂಬಿಷನ್ಸ್ ಏನಿರುತ್ತೆ ಅವು ಪೂರೈಸಿದಾಗ ಬಂದು ಗಂಟೆ ಕಟ್ಟಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಬಹಳ ಭಕ್ತಿಯಿಂದ ಎಲ್ಲ ಜನಗಳು ನಡ್ಕೊಂತಾರೆ. ಅಂತ ಶ್ರೇಷ್ಠವಾದ ಬಸವಣ್ಣ ಇದು. ಇನ್ನು ಇವತ್ತು ಈ ಗಂಟೆ ಬಸವಣ್ಣನ ದೇವಸ್ಥಾನದಲ್ಲಿ ನವಗ್ರಹ ಪೂಜೆ, ಪುಣ್ಯಹ ಅಭಿಷೇಕವನ್ನ ಮಾಡಿ ವಿಶೇಷ ಪೂಜೆಯನ್ನ ಮಾಡಲಾಯಿತು. ವರ್ಷ ಇದೆ. ಈಗ ಸಣ್ಣ ಹುಡುಗನಲ್ಲಿ ಮಾಡ್ತಿದ್ದೆ, ಮಧ್ಯ ಬಿಟ್ಟಿದ್ದೆ, ತಿರ್ಗಾ ಈಗ 10 ವರ್ಷದಿಂದಲೂ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಒಳ್ಳೇದಾಗ್ತಾ ಇದೆ ಜನಕ್ಕೆ. ದೇವರು ಈಗ ಹಸು ಕರು ಹಾಕಿದ್ರೆ ಹಾಲು ತಂದು ಕೊಡ್ತಾರೆ, ಉಣ್ಣೆಗಳು ಹೋಗ್ತವೆ. ಉಣ್ಣೆಗಳು ಹಾಲು ಅಕ್ಕಿ ಬೆಲ್ಲ ತಗೊಂಬಂದು ಕೊಟ್ಟು ಅದಕ್ಕೆ ಅಭಿಷೇಕ ಕೊಟ್ಟರೆ ಉಣ್ಣೆಗಳೆಲ್ಲ ಹೋಗ್ತವೆ. ಇದು ತೀರ್ಥ ತಗೊಂಡಾಗ ಹಾಕ್ಬೇಕು. ಚಿಕ್ಕದಾಗಿತ್ತು, ಈಗ ಬೆಳೀತಾ ಇದೆ. ಈಗ ರಸ್ತೆ ಬಸವಣ್ಣ ಅಂದರೆ ವೆಹಿಕಲ್ಸ್ ಡ್ರೈವರ್ಗಳೆಲ್ಲ ಇಳಿದು ಒಂದು ಕರ್ಪೂರ ಹಚ್ಚೋದೆ ಸುರಕ್ಷಿತವಾಗಿ ಅವರು ಬಂದು ಪೂಜೆ ಮಾಡಿಸ್ಕೊಂಡು ಕರ್ಪೂರ ಹಚ್ಚಿ ಹೋಗ್ತಾರೆ ಪ್ರತಿಯೊಬ್ಬರು. ಇವತ್ತು ರುದ್ರಾಭಿಷೇಕ ಐತೆ, ಪುಣ್ಯ ನಾಂದಿ ಪೂಜೆ, ನವಗ್ರಹ ಪೂಜೆ, ಅಭಿಷೇಕ, ಸ್ವಾಮಿಗೆ ಮುದ್ರೆ ಒತ್ತುವಿಕೆ, ಸ್ವಾಮಿಗೆ ಪೂಜೆ, ಮಹಾಮಂಗಳಾರತಿ, ಮಹಾಪ್ರಸಾದ. ಒಟ್ನಲ್ಲಿ ಗುಬ್ಬಿಯ ಈ ಗಂಟೆ ಬಸವಣ್ಣನ ಪವಾಡ ಎಲ್ಲರ ಗಮನ ಸೆಳೀತಾ ಇದ್ದು, ನೀವು ಕೂಡ ಈ ದಾರಿಯಲ್ಲಿ ಹೋಗುವಾಗ ಗಂಟೆ ಬಸವಣ್ಣನ ದರ್ಶನ ಪಡೆದು ಪುನೀತರಾಗಿ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.